ಒಂದು ತಿಂಗಳಿಗೆ ಒಮ್ಮೆಯೂ ಪ್ರಿಯಾಪಟ್ಟಣದ ಕಡೆ ಮುಖ ಹಾಕೋದಿಲ್ಲ. ಯಾರು ಸರ್? ಹಾಲಿ ಶಾಸಕರು, ಸಚಿವರು ನಮ್ಮ ಕ್ಷೇತ್ರದ ಜನತೆಯ ಕುಂದುಕೊರತೆಗಳನ್ನು ವಿಚಾರಣೆ ಮಾಡ್ತಾ ಇಲ್ಲ. ಜೊತೆಗೆ ಯಾರಾದರೂ ರೈತರಿಗೆ ಅನಾನುಕೂಲ ಇದೆ, ತೊಂದರೆ ಇದೆ ಅಂತ ಹೇಳಿದ್ರೆ ಆ ತೊಂದರೆಯನ್ನು ಪರಿಹಾರ ಮಾಡ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಪ್ರಿಯಾಪಟ್ಟಣ ಕ್ಷೇತ್ರದ ಕೇಂದ್ರ ಭಾಗದಲ್ಲಿ ಜನರಿಗೆ ಸಿಗ್ತಾ ಇಲ್ಲ. ನಾವು ಮತ ಹಾಕ್ತಂಥ ವೆಂಕಟೇಶ್ ಅವರು ಶಾಸಕರ ಅಥವಾ ಅವ್ರ ಮಗ ಶಾಸಕರ ಅಂತಕ್ಕಂಥ ಸಂಶಯ ಜನರಲ್ಲಿ ಬಂದು ಹೋಗಿದೆ. ಸಂಶಯ ಅಂದರೆ ಇಷ್ಟೇ, ನಾವು ವೆಂಕಟೇಶ್ಗೆ ಮತ ಹಾಕಿದ್ವಾ, ವೆಂಕಟೇಶ್ ಅವ್ರ ಮಗನಿಗೆ ಮತ ಹಾಕಿದ್ವಾ ಅಂತಕ್ಕಂಥ ಭಾವನೆ ಜನರಲ್ಲಿ ಬಂದಿರೋದ್ರಿಂದ ಬಹುಶಃ ಕವಲು ದಾರಿಯಲ್ಲಿ ನಮ್ಮ ಕ್ಷೇತ್ರದ ರಾಜಕಾರಣ ಹೋಗ್ತಾ ಇದೆ. ಅಧಿಕಾರವನ್ನು ಪಡೆಯದೆ ಮಗನ ದರ್ಪ, ಈ ಎರಡೂ ಜನರಿಗೆ ಬಹಳ ಶೋಚನೀಯವಾದಂಥ ದಿನಗಳನ್ನ ನೋಡುವಂಥ ಕಷ್ಟ ಎದುರಾಗಿದೆ. ಮಗನೂ ಸಹ ಉದ್ದಟತನದಿಂದ ನಡ್ಕೊಳ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಮತದಾರರು ಹೇಳ್ತಾರೆ, ಅಧಿಕಾರಿ ಮಿತ್ರರು ಸಹ ಹೇಳ್ತಾರೆ. 483 ಕೋಟಿಗಳ ಅಭಿವೃದ್ಧಿ ಕೆಲಸಗಳು ಚಾಲನೆಯಲ್ಲಿದ್ದರೆ ಬಹುಶಃ ಜನರ ಕಣ್ಣು ಕಾಣಲ್ವೇ? ಆಯಿತು, ನನ್ನ ಕಣ್ಣು ಕುರುಡಾಗಿದೆ ಅಂದ್ಕೊಳ್ಳಿ ನಮ್ಮ ಮಾನ್ಯ ಸಚಿವರು, ಜನರ ಕಣ್ಣು ಕಾಣೋದಿಲ್ವೇ? ಏನೋ ಒಂದು ಇಟಾಚಿ, ಏನೋ ಒಂದು ಟ್ರ್ಯಾಕ್ಟ್ರು ಎಲ್ಲ ಕಾಮಗಾರಿ ಕಾಣಲೇಬೇಕಲ್ವೇ? 483 510 ಕೋಟಿ ಹತ್ತತ್ರ ಕಾಮಗಾರಿ ಚಾಲನೆ ಇದೆ ಅಂತ ಅಂದರೆ ಅದಕ್ಕೇನಾದರೂ ಒಂದು ಸಾಕ್ಷಿ ಬೇಕಲ್ವೇ? ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ನುಡಿದಂತೆ ನಡೆದ ಸರ್ಕಾರಕ್ಕೆ ಮುಂದಿನ ಚುನಾವಣೆ ಸಂದರ್ಭದಲ್ಲೂ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಮೊಂಡತನದ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೇನು ಯಾಕೆ ಇಳಿಸಿದ್ರು ಅಂತೇಳಿ, ಸರ್ಕಾರ ಬತ್ತಿದಂಗೆ ನಿಮ್ಮ ಮಗನೇ ಮೊದಲನೇ ಟಾರ್ಗೆಟ್ ಆಗೋದು, ಅದರಲ್ಲಿ ಆಗಲಿಲ್ವಲ್ಲ. ಕಾನೂನು ಎಲ್ರಿಗೂ ಒಂದೇ ಅಂತಕ್ಕಂಥದ್ದನ್ನು ನ್ಯಾಯಾಲಯ ಬಹಿರಂಗವಾಗಿ ಆದೇಶ ಕೊಟ್ಟಿದೆ. ಎಷ್ಟೇ ಹುನ್ನಾರ ಮಾಡಿ ಪ್ರಯತ್ನ ಮಾಡಿದ್ರೂ ಅವನ ಡೈರೆಕ್ಟರ್ಶಿಪ್ಪನ್ನು ತೆಗೆಯೋಕ್ಕೆ ಆಗಲಿಲ್ಲ, ಮುಂದೇನೂ ಆಗೋದಿಲ್ಲ. 483 ಕೋಟಿಗಳ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್, ಸಿದ್ದರಾಮಣ್ಣವರು ನೆರವೇರಿಸಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ವೆಂಕಟೇಶ್ ಅವರು ಕೊಟ್ಟಿದ್ದಾರೆ. ನಮಗಂತೂ ಎಲ್ಲೂ ತಾಲೂಕಿನಲ್ಲಿ ಈ 2 ವರ್ಷದಿಂದ ಅಭಿವೃದ್ಧಿ ಕೆಲಸಗಳನ್ನ ಮುನ್ನಡೀತಾ ಇದೆ ಅಂತಕ್ಕಂಥ ದೃಶ್ಯಗಳು ಕಾಣ್ತಾ ಇದೆ. ಸರ್ ಹೇಗಿದ್ದೀರಾ ಸರ್? ಈಗ ಸರ್ಕಾರ ಕಾಂಗ್ರೆಸ್ ಇದೆ, ನಿಮ್ಮ ಕ್ಷೇತ್ರದಲ್ಲೇ ಸಚಿವರಿದ್ದಾರೆ, ಹೇಗೆ ಕೆಲಸಗಳಾಗ್ತಾ ಇದೆ ಪ್ರಿಯಾಪಟ್ಟಣದಲ್ಲಿ? ಈಗಾಗಲೇ ನಾನು 2023 ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿ ಕ್ಷೇತ್ರದ ಜನತೆ ನಾನು ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ, ಅಭಿವೃದ್ಧಿ ಕೆಲಸಗಳನ್ನು ಗಣನೆಗೆ ತಗೊಳ್ಳಿಲ್ಲ. 19,000 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರು. ಕಾಂಗ್ರೆಸ್ನವರು 5 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಮಹಿಳೆಯರನ್ನು ಸೂಜಿಗಲ್ಲಂತೆ ಸೆಳೆದು ಮತವನ್ನು ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಇರ್ತಕ್ಕಂಥ ಕ್ಷೇತ್ರದ ಶಾಸಕರು ಹೈನುಗಾರಿಕೆ ಸಚಿವರಾಗಿ, ರೇಷ್ಮೆ ಸಚಿವರಾಗಿ ರಾಜ್ಯದ ಕ್ಯಾಬಿನೆಟ್ನಲ್ಲಿ ಉತ್ತಮ ಸ್ಥಾನವನ್ನು ಪಡೆಯೋದ್ರ ಜೊತೆಗೆ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಹ ಆಗಿದ್ದಾರೆ. ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಪ್ರಭಾವಿ ಮಂತ್ರಿಗಳೂ ಸಹ ಆಗಿದ್ದಾರೆ. ನಾನು ಅವ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲ, ಪ್ರಿಯಾಪಟ್ಟಣಕ್ಕೆ ಪ್ರಯೋಜನ ಏನು ಅಂತ ನೀವು ಹೇಳಿದ್ದೆಲ್ಲ ಅಷ್ಟು ಓಕೆ. ಪ್ರಿಯಾಪಟ್ಟಣದ ಜನಕ್ಕೆ ಏನು ಪ್ರಯೋಜನ ಆಗ್ತಾ ಇದೆ? ಸಚಿವರು ಏನಾದರೂ ದೊಡ್ಡ ಅನುದಾನಗಳು, ದೊಡ್ಡ ಪ್ರಾಜೆಕ್ಟ್ ಏನಾದ್ರು ತರ್ತಾ ಇದ್ದಾರೆ? ಬಹುಶಃ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ಚಾಲನೆಯನ್ನು ಕೊಟ್ಟಿಲ್ಲ. ಕಾಮಗಾರಿಗಳು ಸಹ ನಡೀತಾ ಇಲ್ಲ, ಜನರು ಕೈಗೆ ಸಿಗ್ತಾ ಇಲ್ಲ. ರಸ್ತೆಗಳೆಲ್ಲ ಏನು ಸರ್ ಈ ಥರ ಆಗ್ಬಿಟ್ಟಿದೆ, ಎಲ್ಲ ಹಳ್ಳ ಬಿದ್ದಿದೆ ಮಳೆ ಟೈಮ್. ಅಭಿವೃದ್ಧಿ ಕೆಲಸ ಮಾಡಿದ್ರೆ ತಾನೇ ರಸ್ತೆಗಳ ಸುಧಾರಣೆ ಆಗೋದು, ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಆ ಕ್ಷೇತ್ರದ ಶಾಸಕರಾಗಿ ಶ್ರಮವಹಿಸಿ ಸರ್ಕಾರದಿಂದ ಚರ್ಚೆ ಮಾಡಿ ಅನುದಾನವನ್ನು ತಂದು ಕಾಮಗಾರಿಗಳನ್ನು ಮಾಡಿಸಿದ್ರೆ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಸೌಲಭ್ಯವನ್ನು ಒದಗಿಸ್ಕೊಟ್ಟಾಗ ಆಗ್ತದೆ. ಆಗ ಬಹುಶಃ ಅವರು ಸಹ ಕ್ಷೇತ್ರದಲ್ಲಿ ಜನರು ಶಾಸಕರಾಗಿ ಆಯ್ಕೆ ಮಾಡಿಕೊಂಡದ್ದಕ್ಕೂ ನಾವು ಸಾರ್ಥಕತೆಯನ್ನು ಸಾಧಿಸ್ತಾ ಇದ್ದೇವೆ. ಕ್ಷೇತ್ರಕ್ಕೆ ಬಂದು ಸಾಮಾನ್ಯ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವರು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಬರುತ್ತೆ. ಆದರೆ ಒಂದು ತಿಂಗಳಿಗೆ ಒಮ್ಮೆಯೂ ಪ್ರಿಯಾಪಟ್ಟಣದ ಕಡೆ ಮುಖ ಹಾಕೋದಿಲ್ಲ. ಯಾರು ಸರ್? ಹಾಲಿ ಶಾಸಕರು, ಸಚಿವರು ನಮ್ಮ ಕ್ಷೇತ್ರದ ಜನತೆಯ ಕುಂದುಕೊರತೆಗಳನ್ನು ವಿಚಾರಣೆ ಮಾಡ್ತಾ ಇಲ್ಲ. ಜೊತೆಗೆ ಯಾರಾದರೂ ರೈತರಿಗೆ ಅನಾನುಕೂಲ ಇದೆ, ತೊಂದರೆ ಇದೆ ಅಂತ ಹೇಳಿದ್ರೆ ಆ ತೊಂದರೆಯನ್ನು ಪರಿಹಾರ ಮಾಡ್ತಕ್ಕಂಥ ಒಬ್ಬ ಜನಪ್ರತಿನಿಧಿ
ಪಿರಿಯಾಪಟ್ಟಣ ಕ್ಷೇತ್ರದ ಕೇಂದ್ರ ಭಾಗದಲ್ಲಿ ಜನರಿಗೆ ಸಿಗ್ತಾ ಇಲ್ಲ. ಅದು ಜನರ ಮನಸ್ಸಲ್ಲಿ ನೋವಿದೆ. ಎಲ್ಲ ಅವ್ರ ಮಗ ಇದ್ದಾರಲ್ಲ ಸರ್, ಈಗ ಯಾರು MLA ಅಂತೇಳಿ ಪ್ರಿಯಾಪಣ್ಣದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗಾಗಲೇ. ಏನಂತ ಸರ್? ನಾವು ಮತ ಹಾಕ್ತಂಥ ಕೆ ವೆಂಕಟೇಶ್ ಅವರು ಶಾಸಕರ ಅಥವಾ ಅವ್ರ ಮಗ ಶಾಸಕರ ಅಂತಕ್ಕಂಥ ಸಂಶಯ ಜನರಲ್ಲಿ ಬಂದು ಹೋಗಿದೆ. ಸಂಶಯ ಅಂದರೆ ಇಷ್ಟೇ, ನಾವು ವೆಂಕಟೇಶ್ಗೆ ಮತ ಹಾಕಿದ್ವಾ, ವೆಂಕಟೇಶ್ ಅವ್ರ ಮಗನಿಗೆ ಮತ ಹಾಕಿದ್ವಾ ಅಂತಕ್ಕಂಥ ಭಾವನೆ ಜನರಲ್ಲಿ ಬಂದಿರೋದ್ರಿಂದ ಬಹುಶಃ ಕವಲು ದಾರಿಯಲ್ಲಿ ನಮ್ಮ ಕ್ಷೇತ್ರದ ರಾಜಕಾರಣ ಹೋಗ್ತಾ ಇದೆ. ಒಂದು ಕಡೆ ಅಪ್ಪನ ಅಭಿವೃದ್ಧಿಯ ಕುಂಠಿತ, ಮತ್ತೊಂದು ಕಡೆ ಅಧಿಕಾರವನ್ನು ಪಡೆಯದೆ ಮಗನ ದರ್ಪ. ಈ ಎರಡೂ ಜನರಿಗೆ ಬಹಳ ಶೋಚನೀಯವಾದಂಥ ದಿನಗಳನ್ನ ನೋಡುವಂಥ ಕಷ್ಟ ಎದುರಾಗಿದೆ. ಮಗನೂ ಸಹ ಉದ್ದಟತನದಿಂದ ನಡ್ಕೊಳ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಮತದಾರರು ಹೇಳ್ತಾರೆ, ಅಧಿಕಾರಿ ಮಿತ್ರರು ಸಹ ಹೇಳ್ತಾರೆ. ಏನು ಸರ್, ಏನಾಗ್ತದೆ? ಯಾವುದೇ ಕೆಲಸ ಕಾರ್ಯಗಳನ್ನು ಅವರು ಅಧಿಕಾರಿಗಳಿಗೆ ಸೂಚನೆ ಕೊಡೋ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮಾಡಿ ಇಷ್ಟೇ ಸರ್. ಅಧಿಕಾರದ ಕಾನೂನಿನ ತೊಡಕಿದೆ ಅಂತ ಹೇಳಿದ್ರೆ ಕಾನೂನು ಬಗ್ಗೆ ನಾನು ಕೇಳೋದಿಲ್ಲ, ನಾನೇನು ಹೇಳ್ತಾ ಇದ್ದೀನಿ ಅದನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಆದೇಶವನ್ನು ಮಾಡ್ತಾ ಇರೋದ್ರಿಂದ ಶಾಸಕರು ಕೆ ವೆಂಕಟೇಶ್ ಅವರ ಮಗ ನಿತಿನ್ ಅಂತಕ್ಕಂಥ ಸಂಶಯ ಸಾರ್ವಜನಿಕರಲ್ಲಿ ಸಂಪೂರ್ಣವಾಗಿ ಬೇರೂರಿದೆ. ಅಟ್ ಎ ಸೇಮ್ ಟೈಮ್ ನೀವು MLA ಆಗಿದ್ದರೆ, ಈಗ ನಿಮ್ಮ ಮಗ ಅವರು ಇದ್ದರು, ಆವಾಗಲೂ ಅದೇ ಪ್ರಶ್ನೆ ನಿಮ್ಮನ್ನು ಮಾಡ್ತಾರೆ ಅವರು? ಇಲ್ಲ, ನಾನು ನನ್ನ ಮಗನ್ನ ಮೈಮೂಲ್ ನಿರ್ದೇಶಕನಾಗಿ ಆಯ್ಕೆ ಮಾಡಿಸಿದ್ದೆ. ಹಾಗೆ 3 ವರ್ಷ ಅಧ್ಯಕ್ಷನಾಗೂ ಅವಕಾಶವನ್ನು ಕೊಡಿಸಿದ್ದೆ, ಎಲ್ಲ ಮುಖಂಡಗಳ ಸಹಕಾರ ಪಡೆದು. ಅವನ ಲಿಮಿಟ್ನಲ್ಲಿ, ಅವನ ಅಧಿಕಾರ ವ್ಯಾಪ್ತಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ. ನಾನು ಸಹ ಒಬ್ಬ ಶಾಸಕನಾಗಿ ಏನೆಲ್ಲ ಸಾರ್ವಜನಿಕವಾಗಿ ಗ್ರಾಮಾಂತರ ಪ್ರದೇಶದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಥವಾ ಸಾರ್ವಜನಿಕವಾಗಿ ಭೇಟಿಯಾಗಿ ರೈತರ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರವನ್ನು ಕೊಡ್ಬೋದು ಅಂತಕ್ಕಂಥದ್ದನ್ನು ನೇರವಾಗಿ ಸೂಚನೆ ಕೊಡ್ತಿದ್ದೆ. ಆದರೆ ವೆಂಕಟೇಶ್ ಅವ್ರ ಮಗ ನೇರವಾಗಿ ತಂದೆ ಜಾಗದಲ್ಲಿ ಎಲೆಕ್ಟೆಡ್ ಮತ ಹಾಕಿ ಗೆದ್ದಿದ್ರು. ಹೌದು, ಎಲೆಕ್ಟೆಡ್ ಬಾಡಿ, ಸರ್ಕಾರದ ನಾಮನಿರ್ದೇಶನದ ಅವಕಾಶನೂ ಇಲ್ಲ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದೇನೋ ಕೊಟ್ಟಿದ್ದಾರೆ, ಆಶ್ರಯ ಸಮಿತಿಗೂ ಕೂಡ ನಿತಿನ್ ರವರು ಕೊಟ್ಟಿದ್ದಾರೆ. ನೋಡಿ, ರಾಜಕಾರಣ ಎಷ್ಟು ಅಧೋಗತಿಗೆ ಹೋಗಿದೆ, ಕುಟುಂಬದ ಹಿಡಿತಕ್ಕೆ ತಗೋಬೇಕು ಅಂತಕ್ಕಂಥ ದುರಾಸೆ ಇದೆ ಅನ್ನೋದನ್ನು ಉದಾಹರಣೆಯಾಗಿ ಆಶ್ರಯ ಸಮಿತಿ ಅಧ್ಯಕ್ಷರನ್ನಾಗಿ ಮಗನ್ ಮಾಡಿದ್ದಾರೆ. ಜೊತೆಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಅಧ್ಯಕ್ಷನ್ ಮಾಡಿದ್ದಾರೆ. ಮತ್ತು KDP ಮೀಟಿಂಗಿಗೂ ಸಹ ಅವರನ್ನು ಸದಸ್ಯರಾಗಿ ಅಟೆಂಡ್ ಮಾಡಿ ಅವರೇ KDP ಮೀಟಿಂಗ್ ನಡೆಸ್ಕೊಂಡು ಹೋಗುವಷ್ಟು ಅಧಿಕಾರವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವದ ಮಾರಕ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯನ್ನು ಶಾಸಕನಾಗಿ ಆಯ್ಕೆ ಮಾಡ್ತಕ್ಕಂಥ ಜನರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥದ್ದು ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಯ ಮೊದಲನೇ ಆದ್ಯತೆ, ಮೊದಲನೇ ಕರ್ತವ್ಯ. ಕುಟುಂಬದಲ್ಲಿ ಮನೆ ಮಕ್ಕಳಿಗೆಲ್ಲ ಅಧಿಕಾರವನ್ನು ಹಂಚಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಅಥವಾ ಪ್ರಶ್ನೆ ಮಾಡಲ್ವ ಅವ್ರ ಪಕ್ಷದಲ್ಲಿ? ಮೂಕ ಪ್ರೇಕ್ಷಕರಾಗಿದ್ದಾರೆ ಆ ಪಕ್ಷದ ಮುಖಂಡರುಗಳು. ಯಾರನ್ನೂ ತಲೆ ಎತ್ತಿ ಮಾತನಾಡೋದಿಲ್ಲ. ಯಾರಾದರೂ ವಿರುದ್ಧವಾಗಿ ಮಾತನಾಡಿದ್ರೆ ಅವ್ರಿಗೆ ಅಲ್ಲೇ ಗೇಟ್ ಪಾಸ್, ಕೂತ್ಕೊಳ್ಳೋಕೆ ಚೇರು ಇಲ್ಲ. ಇಂಥ ದುರಾಡಳಿತದ ಅವಕಾಶ ವೆಂಕಟೇಶ್ ಅವ್ರಿಗೆ ಸಿಕ್ಕಿದೆ. ಅದೆಷ್ಟರ ಮಟ್ಟಿಗೆ ಅದನ್ನು ನಿಭಾಯಿಸಿ ಇನ್ನೂ 2.5 ವರ್ಷಗಳ ಕಾಲ ಅವರ ಅವಧಿಯನ್ನು ಮುಗಿಸ್ತಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಮಗನ ಚುನಾವಣೆ ನಿಲ್ಲಿಸಬೇಕು ಅನ್ನೋ ಭಾವನೆ ಇಟ್ಕೊಂಡು ಅಷ್ಟೆಲ್ಲ ಸೌಲಭ್ಯಗಳನ್ನು, ಅಧಿಕಾರದ ದುರುಪಯೋಗವನ್ನು ಮಾಡ್ಕೊತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾವಾಗ ಯಾರು ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾರೆ ಅವರು ಜನಸೇವೆ ಮಾಡ್ತಕ್ಕಂಥದ್ದು ನಿಯಮ. ಆ ನಿಯಮವನ್ನು ಗಾಳಿಗೆ ತೂರಿ 40 ವರ್ಷಗಳ ಸುದೀರ್ಘ ಅನುಭವ ಇರ್ತಕ್ಕಂಥ ವೆಂಕಟೇಶ್ವರವರು ಭಾಳ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸಾರ್ವಜನಿಕವಾಗೂ ಸಹ ಮಗ ಅನುಭವ ಇಲ್ಲದೆ ಇರ್ತಕ್ಕಂಥ ಮಗ ಅಂತ ಹೇಳ್ತಾರೆ. ಈಗಾಗಲೇ ಆ ಮನುಷ್ಯನಿಗೂ 50 ವರ್ಷ ಆಗಿದೆ. ಅಧಿಕಾರ ಇಲ್ಲದೆ ಇದ್ದರೂ ಸಹ ದರ್ಪದ ಮಾತುಗಳನ್ನಾಡಿ ಅಧಿಕಾರಿಗಳನ್ನು ತುಚ್ಛವಾಗಿ ಕಾಣ್ತಕ್ಕಂಥ ಕೆಲಸವನ್ನು ಮಗನೂ ಮಾಡ್ತಾ ಇದ್ದಾರೆ, ತಂದೆನೂ ಮಾಡ್ತಾ ಇದ್ದಾರೆ. ಇದು ಎಷ್ಟು ದಿವಸ ಈ ಕ್ಷೇತ್ರದ ಜನ ಅದನ್ನು ಅನುಭವಿಸ್ಬೇಕೋ, ಅಧಿಕಾರಿಗಳನ್ನು ಅನುಭವಿಸ್ಬೇಕೋ ಗೊತ್ತಿಲ್ಲ. ಬಹಳ ಬೇಗ ಇದಕ್ಕೆ ನನ್ನ ತಾಲೂಕಿನ ಜನತೆ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಮತದಾರ, ನನ್ನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕಾರ್ಯಕರ್ತರು, ನನ್ನ ಕಾರ್ಯಕರ್ತರೇ ನನಗೆ ತಂದೆ ತಾಯಿಗಳು, ನನ್ನ ಕಾರ್ಯಕರ್ತರೇ
ನನ್ನ ಮತದಾರರೇ ನನ್ನ ದೇವರು. ಆ ಭಾವನೆಯನ್ನು ಇಟ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಹೋಗ್ತೀನಿ. ಆ ಚುನಾವಣೆಯಲ್ಲಿ ಸಾಕಷ್ಟು ದ್ವೇಷದ ರಾಜಕಾರಣಕ್ಕೆ ಪ್ರಿಯಾಪಟ್ಟಣ ಕ್ಷೇತ್ರ ಸಾಕ್ಷಿ ಆಗ್ತಿದೆ ಅಂತ ಜನ ಮಾತಾಡ್ತಾರೆ. ಯಾವ ಥರ ಅಂತ? 100ಕ್ಕೆ 100 ಸತ್ಯ. ದ್ವೇಷದ ರಾಜಕಾರಣದ ಮುಖಾಂತರ ನಮ್ಮ ಕಾರ್ಯಕರ್ತರನ್ನ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಂಡು ಜೆ ಡಿ ಎಸ್ ಕಾರ್ಯಕರ್ತರನ್ನ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಕೇಸು ವಗೈರೆಗಳನ್ನು ಹಾಕಿಸಿ PCR ಅಟ್ರಾಸಿಟಿ ಕೇಸ್ಗಳನ್ನೂ ಸಹ ರಿಜಿಸ್ಟರ್ ಮಾಡಿಸಿದ್ದಾರೆ. ಜಾಸ್ತಿ ಆಗಿದೆ. ಜನರು ವಿಧಿ ಇಲ್ಲ, ಬಾಯಿ ಬಿಡೋಕ್ಕಾಗ್ತಾ ಇಲ್ಲ. ನನ್ನ ತಾಲೂಕು ಜನರು ಶ್ರೀಮಂತರಲ್ಲ, ಸಾಮಾನ್ಯ ರೈತ ವರ್ಗದ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು. ಹೋರಾಟವನ್ನು ಮಾಡಬೇಕಾದ್ರೆ ಯಾವ ರೀತಿ ಹೋರಾಟವನ್ನು ಮಾಡಿ ಎದುರಾಳಿಗಳನ್ನ ಎದುರಿಸಬೇಕು ಅಂತ ಹೇಳಿದ್ರೆ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದಾರೆ. ಅಂದರೆ ನಿಮ್ಮ ಕಾರ್ಯಕರ್ತರ ಪರ ಇದ್ದೀರಾ? ಸಮರ್ಥ ವಿರೋಧ ಪಕ್ಷವಾಗಿ ನೀವು ಕೆಲಸ ಮಾಡ್ತಿದ್ದೀರಾ ಕ್ಷೇತ್ರದಲ್ಲಿ, ಪ್ರಿಯಾಪಟ್ಟಣದಲ್ಲಿ? ಟೀಕೆ ಮಾಡೋದು ವೈಯಕ್ತಿಕ ವಿಚಾರ, ದ್ವೇಷ ಬೇರೆ. ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಮಾದೇವರವರ ರೋಲ್ ಏನು ಅಂತ ಫಾಸ್ಟ್ 2 ಇಯರ್ಸಿಂದ? ಪಕ್ಷದ ಸಂಘಟನೆ ಮಾಡೋದ್ರ ಜೊತೆಗೆ ಯಾರು ಮದುವೆ ಕಾರ್ಯಗಳಿಗೆ, ಸಾವುಗಳಿಗೆ, ಮನೆಗಳಿಗೆ ಕರೆದು ನಮ್ಮನ್ನು ಪ್ರೀತಿ ತೋರಿಸ್ತಾರೆ, ಆ ಮನೆಗಳಿಗೆ ಹೋಗಿದ್ದೀನಿ, ಮದುವೆಗಳಿಗೆ ಹೋಗಿದ್ದೀನಿ, ಸಾವು ನೋವುಗಳಿಗೆ ಸ್ಪಂದಿಸಿದ್ದೀನಿ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಜನಸೇವೆ ಮಾಡ್ತೀನಿ ಅಂತಕ್ಕಂಥ ಹುಂಬತನ ಪ್ರದರ್ಶನ ಮಾಡಿಲ್ಲ. ನನ್ನ ಕಾರ್ಯಕರ್ತರಿಗೆ ಎಲ್ಲಿ ನೋವಾಗಿದೆ ಅವ್ರಿಗೆ ಸ್ಪಂದಿಸಿದ್ದೀನಿ, ಅವ್ರ ಪರವಾಗಿ ನಿಂತಿದ್ದೀನಿ, ಅವ್ರ ಪರವಾಗಿ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಸಹ ಮಾಡಿದ್ದೀನಿ. ಜೊತೆಗೆ ಈ ಬಾಕಿ ಉಳಿದಿರ್ತಕ್ಕಂಥ 2.5 ವರ್ಷ ಪ್ರತಿ ಗ್ರಾಮಗಳಿಗೂ ಭೇಟಿ ಕೊಟ್ಟು ನನ್ನ ಕಾರ್ಯಕರ್ತರನ್ನ ಹುರಿದುಂಬಿಸಿ ಪಕ್ಷದ ಸಂಘಟನೆಯನ್ನು ಮಾಡಿ ಇಂಥ ದುರಾಡಳಿತದ ನಾಯಕತ್ವ ಈ ಕ್ಷೇತ್ರಕ್ಕೆ ಬೇಕಾ, ಉತ್ತಮವಾದಂಥ ಜನಪರವಾಗಿ ಸಾಮಾನ್ಯ ಜನರ ಜೊತೆ ಬೆರೆತು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಬೇಕಾ ಅಂತಕ್ಕಂಥ ಸಂದೇಶವನ್ನು ಪ್ರತಿ ಗ್ರಾಮಗಳಿಗೆ ಕೊಂಡೊಯ್ದು ನನ್ನ ಕಾರ್ಯಕರ್ತರನ್ನ ಹುರಿದುಂಬಿಸಿ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸರ್, ಯಾಕಂದ್ರೆ ಈಗ ನಿಮ್ಮ ಮಗ ಮೈಮೂಲ್ ಅಧ್ಯಕ್ಷರಾಗಿದ್ದರು ಪ್ರಸನ್ನ ಅವರು ಓಟು ಅಡ್ರೆಸ್ ಇರೋದೇ ಒಂದು ಕಡೆ, ಹಾಲು ಉತ್ಪಾದಕರ ಸಂಘದಲ್ಲಿ ಸದಸ್ಯರಾಗಿರೋದೇ ಮತ್ತೊಂದು ಕಡೆ. ಈಗ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಸ್ಟೇ ತಂದು ಅಧಿಕಾರದಿಂದ ಇಳಿಸಿದ್ರು. ಇದು ನನ್ನ ಮಗನಿಗೆ ಒಬ್ಬನಿಗೆ ಅನ್ವಯಿಸುವಂಥ ವಿಚಾರ ಅಲ್ಲ. ಭಾಳಷ್ಟು ಕ್ಷೇತ್ರಗಳಲ್ಲಿ ನಗರ ಪ್ರದೇಶದಲ್ಲಿ ವಾಸ ಇದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಮತದಾರರ ಪಟ್ಟಿನಲ್ಲಿ ಸೇರ್ಪಡೆ ಆಗಿದ್ದಾರೆ. ಈಗ ಉದಾಹರಣೆಗೆ ವೆಂಕಟೇಶ್ ಅವರು ಮೈಸೂರಲ್ಲಿ ವಾಸ ಇದ್ದಾರೆ, ಬೆಂಗಳೂರು ಸಹ ವಾಸ ಇದ್ದಾರೆ, ಕಿತ್ತೂರಲ್ಲಿ ಮತದಾರರ ಪಟ್ಟಿನಲ್ಲಿ ಹೆಸರಿದೆ. ಹಾಗೆ ನನ್ನ ಮಗಂದು ಅವನು ಬೆಂಗಳೂರಲ್ಲೇ ವಾಸ ಇರಲಿ, ಮೈಸೂರಲ್ಲೇ ವಾಸ ಇರಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಅವನ ಮತದಾರರ ಪಟ್ಟಿ ಇದೆ. ಒಬ್ಬ ಮತದಾರ ಒಂದು ಗ್ರಾಮದಲ್ಲಿ ಒಂದು ಮತದಾರರ ಪಟ್ಟಿನಲ್ಲಿ ಸೇರ್ಪಡೆಯಾಗೋದಕ್ಕೆ ಸ್ವತಂತ್ರವಿದೆ. 2-3 ಕಡೆ ಏನಾದರೂ ಆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದರೆ ನನ್ನ ಮಗನ ಆಧಾರ್ ಕಾರ್ಡ್ ಅಡ್ರೆಸ್ ಬೇರೆ ಇದೆ, ಹಾಲು ಉತ್ಪಾದಕರ ಸಂಘದ ಸದಸ್ಯತ್ವನೇ ಬೇರೆ ಇದೆ ಅನ್ನೋದೆಲ್ಲ ಚರ್ಚೆ ಆಗ್ತಾ ಇತ್ತು. ಇಲ್ಲ, ಎರಡು ಅಲ್ಲೇ ಇದೆ. ಯಾವ ಸರ್ ಅದು? ಎಲ್ಲಿ? ಕಗ್ಗುಂಡಿ ಪಕ್ಕದನೇ, ಪ್ರಿಯಾಪಟ್ಟಣದ ಪಕ್ಕದಲ್ಲೇ ಜಮೀನಿದೆ, ಮನೆ ಮಾಡ್ಕೊಂಡಿದ್ದಾನೆ. ಅಲ್ಲ ಸರ್, ಎಷ್ಟು ಹಸು ಸಾಕಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ ಸರ್. ಎಷ್ಟು ಹಸು ಸಾಕಿ? ದಿನ ಒಂದು 10 ಲೀಟರ್ ಹಾಲು ಹಾಕಿಸ್ತಾನೆ. ಅಲ್ಲಿ ಜಮೀನು ತೊಗೊಂಡಿರೋ ಜಮೀನ ರೈತನಿಗೆ ಕೊಟ್ಟಿದ್ದಾನೆ. ಆ ರೈತ ಜಮೀನು ಮಾಡ್ಕೊತಾನೆ, ಹಸುಗಳನ್ನ ಸಾಕಿದ್ದಾನೆ, ಹಾಲು ಕರೆದು ಹಾಲು ಹಾಕ್ತಾನೆ. ಇವನು ಮನೆಯೂ ಬಾಡಿಗೆ ಮಾಡ್ಕೊಂಡಿದ್ದಾನೆ. ಅದರಲ್ಲೇನು ಯಾಕೆ ಇಳಿಸಿದ್ರು ಅಂತೇಳಿ ಸರ್ಕಾರ ಬತ್ತಿದಂಗೆ ನಿಮ್ಮ ಮಗನೇ ಮೊದಲನೇ ಟಾರ್ಗೆಟ್ ಆಗೋದು. ಅದರಲ್ಲಿ ಆಗಲಿಲ್ವಲ್ಲ. ಕಾನೂನು ಎಲ್ರಿಗೂ ಒಂದೇ ಅಂತಕ್ಕಂಥದ್ದನ್ನು ನ್ಯಾಯಾಲಯ ಬಹಿರಂಗವಾಗಿ ಆದೇಶ ಕೊಟ್ಟಿದೆ. ಎಷ್ಟೇ ಹುನ್ನಾರ ಮಾಡಿ ಪ್ರಯತ್ನ ಮಾಡಿದ್ರು ಅವನ ಡೈರೆಕ್ಟರ್ಶಿಪ್ಪನ್ನು ತೆಗಿಯೋಕ್ಕೆ ಆಗಲಿಲ್ಲ. ಮುಂದೇನೂ ಆಗೋದಿಲ್ಲ. 2028ಕ್ಕೆ ಯಾರು ಕ್ಯಾಂಡಿಡೇಟ್ ಅಂತ? ಕೆ ಮಾದೇವರವರ, ಪ್ರಸನ್ನ ಅವರಂತ? ವರಿಷ್ಠರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಮಹಾದೇವ್ ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ. ನನಗೂ ಇನ್ನೂ ಏನು ಪೂರ್ಣ 90 ವರ್ಷ ಆಗಿಲ್ಲ. ಹೆಂಗಿದ್ದೀರ? ಸೋಲನ್ನು ಕಂಡಿದ್ರೂ ಸಹ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಹಿಂದೆ 2 ವರ್ಷ ಅಂದರೆ 5 ವರ್ಷದಲ್ಲಿ 1 ವರ್ಷ ಅತಿವೃಷ್ಟಿ ಮಳೆ, ಉತ್ತರ ಕರ್ನಾಟಕ ಮಡಿಕೇರಿ ಮುಳುಗಡೆ ಆಯಿತು. 2 ವರ್ಷ ಕೊರೋನಾ. ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ನಾನು ಒತ್ತು ಕೊಡೋಕ್ಕಾಗಲಿಲ್ಲ. ಬಾಕಿ ಉಳಿದ 2 ವರ್ಷದಲ್ಲಿ ನನ್ನ ಕ್ಷೇತ್ರದ ಮತದಾರರಿಗೆ, ನನ್ನ ಕಾರ್ಯಕರ್ತರಿಗೆ ಅಗೌರವ ಆಗಬಾರ್ದು ಅಂತಕ್ಕಂಥ ದೂರದೃಷ್ಟಿಯಿಂದ ಸರ್ಕಾರ ಇಲ್ಲದೇ ಇದ್ದರೂ ಬೇರೆ ಸರ್ಕಾರದ ಮುಖ್ಯಮಂತ್ರಿಗಳು, ಮಂತ್ರಿಗಳ ಸಹಕಾರದಿಂದ, ಅಧಿಕಾರಿಗಳ ಸಹಕಾರದಿಂದ ಅವಧಿನಲ್ಲಿ ಪ್ರಿಯಾಪಟ್ಟಣಕ್ಕೆ ಎಷ್ಟು ಅನುದಾನ ಡಾಕ್ಯುಮೆಂಟ್ ಮಾತಾಡೋದು, ಡಾಕ್ಯುಮೆಂಟ್ ಆಗ್ತಿದೆ. ಸುಮ್ಮನೆ 1000 ಕೋಟಿ, ಖಂಡಿತ 1000 ಕೋಟಿ ಮೇಲೆ ತಂದಿದ್ದೀನಿ. ಒಂದೇ ಒಂದು 303 ಗ್ರಾಮಗಳಿಗೆ ಕಾವೇರಿ ಕುಡಿಯೋ ನೀರಿನ ಯೋಜನೆಗೆ 280 ಕೋಟಿ ಅಂದಾಜು ವೆಚ್ಚದಲ್ಲಿ ಅದನ್ನು ಮಂಜೂರಾತಿ ಮಾಡಿಸಿ ಶಂಕುಸ್ಥಾಪನೆ ಹಾಕಿಸಿದ್ದಾರೆ. ಅದೊಂದು ದೊಡ್ಡ ಇತಿಹಾಸ ನನ್ನ ಬದುಕು. ಶಾಶ್ವತವಾದ ಕುಡಿಯೋ ನೀರಿನ 303 ಹಳ್ಳಿಗಳಿಗೆ. ಇನ್ನೂ
ನನ್ನ ಕ್ಷೇತ್ರದಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಮಾಡಿದ್ದೀನಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ 200 ಕೋಟಿ ಕೊಟ್ಟಿದ್ರು ನನಗೆ. ಅಲ್ಲ, ಎಲ್ಲರೂ ಹೇಳ್ತಾರೆ 200 ಕೋಟಿ 300 ಕೋಟಿ 500 ಕೋಟಿ ಅಂತ. ಎಲ್ಲಿಗೆ ಹೋಗ್ತು ದುಡ್ಡು ಅಂತ ಏನಾರು ಕಾಣಬೇಕಲ್ಲ ದುಡ್ಡಿಗೆ. ಈಗ ನಾನು ಹೇಳಿದ್ನಲ್ಲ, ನನ್ನ ಅವಧಿನಲ್ಲಿ ಏನೆಲ್ಲ ಕಾಮಗಾರಿಗಳು, ಅದು ವಿದ್ಯಾ ಇಲಾಖೆನಲ್ಲಾಗ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ, PREDನಲ್ಲಾಗ್ಬೋದು, PWDನಲ್ಲಾಗ್ಬೋದು, ಅಥವಾ ತಾಲೂಕ್ ಪಂಚಾಯತಿ ಇದರಲ್ಲಾಗ್ಬೋದು. ಪ್ರತಿಯೊಂದು ಅಂಕಿಅಂಶಗಳು ದಾಖಲಾತಿ ಮುಖಾಂತರ ಇದೆ. ಚರ್ಚೆಗೆ ಬಂದರೆ ಸಿದ್ಧ ಇದ್ದೀರಾ? ಖಂಡಿತ ಚರ್ಚೆಗೆ ಬಂದರೆ. ಯಾಕಂದರೆ ನೀವು 5 ವರ್ಷದಲ್ಲಿ 1,000 ಕೋಟಿ ಅಂತೀರಾ. ಈಗ ಸರ್ಕಾರ ಇದೆ, ರಾಜ್ಯದ ಮುಖ್ಯಮಂತ್ರಿ ಮೈಸೂರಿನವರೇ, ಬಲಗೈ ಬಂಟರು ಸಚಿವರು ಕೆ ವೆಂಕಟೇಶ್ರವರು. ಹಾಗಾದರೆ 2 ವರ್ಷದಲ್ಲಿ ಎಷ್ಟು ಕೋಟಿ ಅನುದಾನ ತಂದಿದ್ದೀರಾ ಸರ್? ನಿಮ್ಗೇನು ನೀವೇನಾದರೂ ಕಾಯ್ತಾ ಇದ್ದೀರಾ? ಏನು ಆಗ್ತಿದೆ ಪ್ರಿಯಾಪಟ್ಟಣದಲ್ಲಿ ಒಂದು ಅಬ್ಸರ್ವೇಷನ್ ಇಟ್ಟಿರ್ತೀರಾ ಅಂತ? ಮೊನ್ನೆ ಕಳೆದ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರಿಯಾಪಟ್ಟಣಕ್ಕೆ ಭೇಟಿ ಕೊಟ್ಟು ಒಂದು ಬಹಿರಂಗವಾದ ಸಭೆಯನ್ನು ಆಯೋಜಿಸಿ ಹಾಲಿ ಪಶುಸಂಗೋಪನಾ ಸಚಿವರು ಮತ್ತು ರೇಷ್ಮೆ ಸಚಿವರ ಅಧ್ಯಕ್ಷತೆಯಲ್ಲಿ ಪ್ರಿಯಾಪಟ್ಟಣದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ರು. ಅಲ್ಲಿ 483 ಕೋಟಿಗಳ ಅನುದಾನದ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂತಕ್ಕಂಥ ಘೋಷಣೆ ಆಯಿತು. ಆ 483 ಕೋಟಿಗಳು ಯಾವ್ಯಾವ ಇಲಾಖೆವಾರು ಹಣ ಬಿಡುಗಡೆ ಆಗಿದೆ ಅಂತಕ್ಕಂಥ ಅಂಕಿಅಂಶಗಳು ಬೇಕು. ಕೊಟ್ಟಿಲ್ಲ ಇನ್ನು, ನಮ್ಗೆ ಯಾರಿಗೂ ಕೊಟ್ಟಿಲ್ಲ. ಅವರು ಒಟ್ಟಾರೆ ಘೋಷಣೆ ಮಾಡಿದ್ದಾರೆ 483 ಕೋಟಿಗಳ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್, ಸಿದ್ದರಾಮಣ್ಣ ಅವರು ನೆರವೇರಿಸಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ವೆಂಕಟೇಶ್ ಅವರು ಕೊಟ್ಟಿದ್ದಾರೆ. ನಮಗಂತೂ ಎಲ್ಲೂ ತಾಲೂಕಿನಲ್ಲಿ ಈ 2 ವರ್ಷದಿಂದ ಅಭಿವೃದ್ಧಿ ಕೆಲಸಗಳನ್ನ ಮುನ್ನಡೀತಾ ಇದೆ ಅಂತಕ್ಕಂಥ ದೃಶ್ಯಗಳು ಕಾಣ್ತಾ ಇಲ್ಲ. ಮತ್ತು ಎಲ್ಲಿ ಹೋಗ್ತಿದೆ ಸರ್ 400 ಚಿಲ್ಲರೆ ಕೋಟಿ CM ಅನೌನ್ಸ್ ಮಾಡತಕ್ಕಂಥ ದುಡ್ಡು? ಯಾವ ಇಲಾಖೆಗೆ ಹೋಗ್ತಿದೆ? ಎಲ್ಲಿ ಕೆಲಸ ನಡೀತಾ ಇದೆ, ಹೇಗೆ ಅಂತೇಳಿ? ಶಾಸಕನಾಗಿದ್ದ ಸಂದರ್ಭದಲ್ಲಿ 220 KV ಸಬ್ಸ್ಟೇಷನನ್ನು ಮಂಜೂರಾತಿ ಮಾಡಿಸಿದ್ದೆ. ಎಲ್ಲಿ? ಯಾಕಂದ್ರೆ ಇಲ್ಲಿ ನೀರಾವರಿ ಕಡಿಮೆ, ರೈತರಿಗೆ ಪಂಪ್ ಸೆಟ್ ಇರಬೇಕಾಗುತ್ತೆ. 63 KVದು 5 ಪಾಯಿಂಟ್ಗಳಿಗೆ ಸಬ್ಸ್ಟೇಷನ್ ಮಾಡಿಸಿದ್ದೆ. ಅದನ್ನು ಇದರೊಳಗಡೆ ಸೇರಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಅಂದರೆ ನಿಮ್ಮ ಕಾಲದಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಅಮೌಂಟ್ಗೆ ಸುಣ್ಣ ಬಣ್ಣ ಹೊಡೆದು ಇವ್ರು ಮಾಡ್ತಿದ್ದಾರೆ. ಜೊತೆಗೆ ಪ್ರಿಯಾಪಟ್ಟಣದ ನಗರದ ಜನತೆಗೆ 70 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ 2ನೇ ಹಂತದ ಕುಡಿಯೋ ಕಾವೇರಿ ನೀರಿಗೆ ಮಂಜೂರಾತಿ ಮಾಡಿಸಿದ್ದೆ. 70 ಕೋಟಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯದಲ್ಲಿ ಬರ್ತಕ್ಕಂಥ ಅನುದಾನವನ್ನು 70 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿ ಪ್ರಿಯಾಪಟ್ಟಣ ನಗರದ ಜನರಿಗೆ ಕುಡಿಯೋ ನೀರಿನ ಅಭಾವ ಇದೆ ಅಂತಕ್ಕಂಥ ಭಾವನೆಯಿಂದ 2ನೇ ಹಂತದ ಕುಡಿಯೋ ಕಾವೇರಿ ನೀರು ಯೋಜನೆಗೆ ಮಂಜೂರಾತಿ ಮಾಡಿಸಿದ್ದೆ. ಅದನ್ನು ಅದರಲ್ಲಿ ಸೇರಿಸಿದ್ದಾರೆ ಅಂತಕ್ಕಂಥದ್ದು ನನಗೆ ಬಂದ ಮಾಹಿತಿ. ಅದೆಷ್ಟರ ಮಟ್ಟಿಗೆ ಎಲ್ಲ ವಿವಿಧ ಇಲಾಖೆಗಳ ಅಭಿವೃದ್ಧಿಗೆ ಎಷ್ಟು ಕೋಟಿ ಹಣವನ್ನು ಹೇಗೆ ಮಂಜೂರಾತಿ ಮಾಡಿಸಿದ್ದಾರೆ ಅಂತಕ್ಕಂಥ ಅಂಕಿಅಂಶಗಳು ನಮ್ಮಲ್ಲೂ ಇಲ್ಲ, ಅವರೂ ಸಹ ತೆರೆದಿಟ್ಟಿಲ್ಲ. ಬಹುಶಃ ಅವರು ಒಂದು ಅಪ್ರಾಕ್ಸಿಮೇಟ್ ಹಣನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಮಾಧ್ಯಮಗಳ ಮುಖಾಂತರ, ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ನೋಡಿದ್ದೆ. 483 ಕೋಟಿಗಳ ಅಭಿವೃದ್ಧಿ ಕೆಲಸಗಳು ಚಾಲನೆಯಲ್ಲಿದ್ದರೆ ಬಹುಶಃ ಜನರ ಕಣ್ಣಿಗೆ ಕಾಣಲ್ವೇ? ಆಯಿತು, ನನ್ನ ಕಣ್ಣು ಕುರುಡಾಗಿದೆ ಅಂದ್ಕೊಳ್ಳಿ ನಮ್ಮ ಮಾನ್ಯ ಸಚಿವರು, ಜನರ ಕಣ್ಣು ಕಾಣೋದಿಲ್ವೇ? ಏನೋ ಒಂದು ಇಟಾಚಿ, ಏನೋ ಒಂದು ಟ್ರ್ಯಾಕ್ಟ್ರು, ಎಲ್ಲ ಕಾಮಗಾರಿ ಕಾಣಲೇಬೇಕಲ್ವೇ? 483 510 ಕೋಟಿ ಹತ್ತತ್ರ ಕಾಮಗಾರಿ ಚಾಲನೆಯಲ್ಲಿ ಇದೆ ಅಂತ ಅಂದರೆ ಅದಕ್ಕೇನಾದರೂ ಒಂದು ಸಾಕ್ಷಿ ಬೇಕಲ್ವೇ? ಅದಿಲ್ಲ. ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಸರ್? ಯಾಕಂದರೆ ಗೆದ್ದರು, ಈಗ 2ನೇ ಬಾರಿ ಮಂತ್ರಿ ಆಗಿದ್ದಾರೆ ವೆಂಕಟೇಶ್ ಅವರು. ಸುದೀರ್ಘ 40 ವರ್ಷದ ರಾಜಕಾರಣವನ್ನು ಮಾಡಿರ್ತಕ್ಕಂಥ ರಾಜಕೀಯ ಧುರೀಣರವರು, ಸಿದ್ದರಾಮಯ್ಯನವರ ಬಲಗೈ ಬಂಟರು. ಏನು ಎಕ್ಸ್ಪೆಕ್ಟೇಷನ್ ಇದೆ ಪ್ರಿಯಾಪಟ್ಟಣದ ಜನತೆ? ಅಥವಾ ನಾನು ಮಾಡೋಕ್ಕಾಗದೇ ಇಲ್ಲ ವೆಂಕಟೇಶ್ ಅವರು ಮಾಡಲಿ ಅಂತ ಏನಾದರೂ ಇದೆಯಾ ಒಂದು ಬ್ಲೂ ಪ್ರಿಂಟ್ ನಿಮ್ಮ ತಲೆಯಲ್ಲಿ ಪ್ರಿಯಾಪಟ್ಟಣದ ಬಗ್ಗೆ? ಯಾಕಂದರೆ ಹೇಳಿ ಕೇಳಿ ನೀರಾವರಿ ಮೂಲ ಇಲ್ಲ, ಕಾಲುವೆಗಳ ಮೂಲಲ್ಲೇ ಬದುಕಬೇಕು, ಹೊಗೆ ಸೊಪ್ಪಿನೇನು ಅಂತ್ಯಕ್ಕೆ ಬರ್ತಾ ಇದೆ, ಪ್ಯಾರಲಲ್ ಬೆಳೆಗಳನ್ನೇ ಬೆಳಿಬೇಕಾಗಿದೆ. ಪ್ರಿಯಾಪಟ್ಟಣದ ಜನತೆಗೆ ಬೇರೆ ರೀತಿಯ ಕೃಷಿಯ ಒಂದು ಅನುಭವನ ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ 150 ಕೆರೆಗಳ ತುಂಬಿಸೋ ಯೋಜನೆಗೆ ಸಿದ್ದರಾಮಣ್ಣ ಶಂಕುಸ್ಥಾಪನೆ ಹಾಕಿಸಿದ್ರು. ಅಷ್ಟು ಬಿಟ್ಟರೆ ಹಣ 1 ರೂಪಾಯಿ ಬಿಡುಗಡೆ ಆಗಿರಲಿಲ್ಲ. ಸ್ವಲ್ಪ ಕುಂಠಿತವಾದಂಥ ಕಾಮಗಾರಿ ಪ್ರಾರಂಭ ಆಗಿತ್ತು. ನಾನು ಶಾಸಕರಾಗಿ ಆಯ್ಕೆ ಆದಮೇಲೆ DK ಶಿವಕುಮಾರ್ ಅವರು ನೀರಾವರಿ ಸಚಿವರು, ಆ ಸಂಬಂಧಪಟ್ಟ ಗುತ್ತಿಗೆದಾರ ಕೆಲಸ ಮಾಡಿ ಮೆಟೀರಿಯಲ್ನ ಶೇಖರಣೆ ಮಾಡಿ ಸರ್ಕಾರದಿಂದ ಹಣ ಬಿಡುಗಡೆ ಆಗಲಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಕೆಲಸನ ಸ್ಥಗಿತಗೊಳಿಸಿದ್ದ.
ಮೀಟಿಂಗ್ ಕರೆದು ಏನಕ್ಕಪ್ಪ ಕೆಲಸ ನಿಲ್ಲಿಸಿದೆ, ಯಾವ ಉದ್ದೇಶಕ್ಕೆ ಕೆಲಸ ಪ್ರಾರಂಭ ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ ನಮಗೆ ಹಣ ಬಿಡುಗಡೆ ಆಗಿಲ್ಲ, ನಾವು ಕೆಲಸ ಮಾಡಲಿಕ್ಕೆ ಆಗಲ್ಲ, ಬರೀ ಶಂಕುಸ್ಥಾಪನೆ ಮಾಡಿಸಿದ್ರು. ಚುನಾವಣೆ ಬಂದಿದೆ, ಮೆಟೀರಿಯಲ್ ಹಾಕಪ್ಪ ಅಂದರು, ಹಾಕಿದ್ದೀವಿ. ಎಷ್ಟು ದುಡ್ಡು ಅಂತ ನಾವು ತಂದು ಸುಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು ಗುತ್ತಿಗೆದಾರರು. ಅದೇ ಚುನಾವಣೆಗೆ ಶೋ ಅಪ್, ಅದು ಚುನಾವಣೆ ಶೋ ಅಪ್ 18ರಲ್ಲಿ 2018ರಲ್ಲಿ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಕುಮಾರಣ್ಣವ್ರನ್ನ ಹಿಡಿದು ಒಂದೇ ಬಾರಿ 100 ಕೋಟಿ ಮಂಜೂರಾತಿ ಮಾಡಿಸ್ಕೊಟ್ಟೆ ಅವರಿಗೆ, ಕಾಂಟ್ರಾಕ್ಟ್ರಿಗೆ. ಆಮೇಲೆ ಈ ಕೆಲಸ ಏನು 275 ಕೋಟಿ ಅಂದಾಜು ವೆಚ್ಚದಲ್ಲಿ 150 ಕೆರೆ ತುಂಬಿಸೋ ಯೋಜನೆಗೆ ನಾವು ಪ್ರಾರಂಭ ಮಾಡಿದ್ದಾರೆ. ಇಷ್ಟರಲ್ಲೇ ಮುಗಿಬೇಕು, ಈ 5 ವರ್ಷದಲ್ಲೇ ಕಂಪ್ಲೀಟ್ ಆಗಬೇಕು ಅನ್ನೋ ಅಗ್ರಿಮೆಂಟ್ ಅಲ್ಲ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ 1987ರಲ್ಲಿ ದೇವೇಗೌಡರು ಕರಡಿಲೆಕ್ಕನ ಕೆರೆ ಏತ ನೀರಾವರಿಗೆ ಶಂಕುಸ್ಥಾಪನೆ ಮಾಡಿದರು. ಅದ್ರ ಪ್ರಾರಂಭ ಆಗಬೇಕಾದ್ರೆ 2003 ಆಯಿತು. ಎಸ್ ಸಿ ಬಸವರಾಜಪ್ಪ ಎಸ್ ಸಿ ಬಸವರಾಜಪ್ಪನವರು, ಎಸ್ ಎಂ ಕೃಷ್ಣ ಅವರು, ಇವರು ಸಹ ಎಸ್ ಎಂ ಕೃಷ್ಣ ಅವರು, ಇವರು ಸಹ ಸಚಿವರಾಗಿ ಕೆಲಸ ಮಾಡಿದವರು. 87 ಕೋಟಿ ರೂಪಾಯಿನ ಅಂದಾಜು ವೆಚ್ಚದ ಕರಡಿಲೆಕ್ಕನ ಕೆರೆ ಎಲ್ಲಿಗೆ ಹೋಯ್ತು ಗೊತ್ತೇ? 500 ಕೋಟಿಗಳನ್ನು ತಲುಪಿತು. 87 ಕೋಟಿಯ ಅಂದಾಜು ವೆಚ್ಚದ ಮುಗಿಬೇಕಾಗಿದ್ದ ಕೆಲಸ 500 ಕೋಟಿಗೆ ಹೋಯಿತು. ಸರ್ಕಾರದ ಮನೆ ಹಾಳು ಮಾಡೋದು, ಸಾರ್ವಜನಿಕರ ತೆರಿಗೆ ಹಣನ ನಾವು ಲಪಟಾಯಿಸೋದು, ಇದು ಆಗಬಾರ್ದು ಅಂತಲೇ 150 ಕೆರೆಗಳ ಯೋಜನೆಯ ಒಂದು ಕಾಮಗಾರಿನ ಕೊರೋನಾ ಇದ್ರೂ, ಅತಿವೃಷ್ಟಿ ಮಳೆ ಇದ್ರೂ ಆ ಸಂಬಂಧಪಟ್ಟ ಗುತ್ತಿಗೆದಾರನ ಬೆನ್ನು ಹತ್ತಿ 90 ಭಾಗ ಕೆಲಸ ಮುಗಿಸಿದೆ. ಹಾಗಾದ್ರೆ ಈಗ ಎಲ್ಲ ಅಂತರ್ಜಲ ಮಟ್ಟ ಜಾಸ್ತಿ ಆಗಿದೆ, ಕೆರೆಗೆ ನೀರು ತುಂಬಿದ ಮೇಲೆ. ಕೆರೆಗಳಿಗೆ ಇನ್ನೂ ನೀರು ತುಂಬಿಸ್ತಾನೆ ಇಲ್ಲ ಇವರು, ಇನ್ನೂ ಇಲ್ಲ ತುಂಬಿಸ್ತಾ ಇಲ್ಲ. ಸಿದ್ದರಾಮಯ್ಯ ಕರ್ಕೊಂಡು ಬಂದು ಉದ್ಘಾಟನೆ ಮಾಡಿಸಿದ್ರು. ನಾನು ಒಟ್ಟು ಎಷ್ಟು ಕೆರೆಗಳಿದೆ ಸರ್ ಪಿರಿಯಾಪಟ್ಟಣದಲ್ಲಿ ನಿಮ್ಮ ಅಂದಾಜು ಪ್ರಕಾರ? ಕೆರೆಗಳು ಜಾಸ್ತಿ ಇದೆ. ಈ ಯೋಜನೆ 150 ಕೆರೆ. ಅದೇ ಒಂದು ರೂಟು, ಅಲ್ಲಿಂದ ಲಿಂಕ್ ಈಗ ನಿಮ್ಮ ಕಾಮಗಾರಿ ಮುಗಿಸಿದ್ರಿ, ನೀರು ಇನ್ನೂ ಹರಿಸಿಲ್ಲ ಅಂತೀರಾ? ಇದಕ್ಕೇನು ಹೇಳೋದು? ಅದಕ್ಕೆ ಯಾವುದೇ ಸರ್ಕಾರದಿಂದ ಒಂದು ಬಾರಿ ಅನುಮೋದನೆ ಪಡೆದಂಥ ಒಂದು ಕಾಮಗಾರಿ ಏನು ಅಪ್ರಾಕ್ಸಿಮೇಟ್ ಅಂದಾಜು ವೆಚ್ಚದ ಮುಖಾಂತರ DPR ಇಂದ ಅನುಮೋದನೆ ಆಗಿರುತ್ತೆ, ಇನ್ ಟೈಮಲ್ಲಿ ಮುಗಿಸ್ಬೇಕು. ಸರ್ಕಾರದ ಇದು ತಪ್ಪುತ್ತೆ, ಬರ್ಡನ್ ತಪ್ಪುತ್ತೆ. ಸಾರ್ವಜನಿಕರ ಹಣ ಪೋಲಾಗೋದನ್ನು ನಿಲ್ಲಿಸ್ಬೋದು. ಇಷ್ಟನ್ನು ಹೇಳಬಲ್ಲೆ ನಾನು. ಸರ್, ಈಗ ನೆಕ್ಸ್ಟ್ ನೀವೇ ಹೇಳಿದ್ರಿ 2028ಕ್ಕೆ ವೆಂಕಟೇಶ್ ಅವರು ರಾಜಕೀಯದಿಂದ ಸ್ವಲ್ಪ ಅಂತರ ಕಾಯ್ಕೊಂಡು ಅವರ ಪುತ್ರ ನಿತಿನ್ ಅವ್ರನ್ನ ಅಖಾಡಕ್ಕೆ ಇಳಿಸ್ತಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಅಂತ ನೀವು ಹೇಳಿದ್ರಿ. ಅವ್ರ ಹೇಳಿಕೆ ಇಲ್ಲಿವರೆಗೂ ಕೊಟ್ಟಿಲ್ಲ. ಅಲ್ಲ, ನೀವು ಹೇಳಿ ಅವ್ರ ಹೇಳಿಕೆ ಎಲ್ಲ ರೆಡಿ ಮಾಡ್ತಿದ್ರೆ ಜನ ಮಾತಾಡ್ಕೋತಿದ್ದಾರೆ ನೆಕ್ಸ್ಟ್ ಇವರೇ MLA ಕ್ಯಾಂಡಿಡೇಟ್ ಅಂತೇಳಿ. ಈಗ ಅಪ್ಪನ ವಿರುದ್ಧನೇ ನಿಮಗೆ ಗೆಲ್ಲಕ್ಕಾಗಲಿಲ್ಲ, ಈಗ ಮಗನ್ನೇ ಹೆದರಿಸ್ತೀರಾ ಅಥವಾ ನಿಮ್ಮ ಮಗನ್ನೇ ಅಖಾಡಕ್ಕೆ ಇಳಿಸ್ತೀರಾ ಅಂತೇಳಿ ಪ್ರಸನ್ನ ಅವ್ರನ್ನ? ನನ್ನ ಕ್ಷೇತ್ರದ ಬಾಕಿ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಪೂರೈಸಬೇಕು ಅಂತಕ್ಕಂಥ ಹೆಬ್ಬೈಕೆ ನನ್ನ ಮನಸ್ಸಲ್ಲಿದೆ. ಈಗ ಮೈಮೂಲಿಂದ KMF ಇಂದ 1,000 ಜನರಿಗೆ ಕೆಲಸ ಕೊಡ್ತಕ್ಕಂಥ ಮತ್ತು ಒಂದು ಫೀಡ್ಸ್ ಫ್ಯಾಕ್ಟ್ರಿನ ಪ್ರಾರಂಭ ಮಾಡಿಸಿದ್ದು ನನ್ನ ಮಗ ಅಧ್ಯಕ್ಷನಾಗಿದ್ದಾಗಲೇ ಸೋಮಶೇಖರ್ ಅವರ ಸಹಕಾರದಿಂದ. ಅದಿನ್ನೂ ಬಹಳ ಕುಂಠಿತವಾಗಿ ಕೆಲಸ ನಡೀತಾ ಇದೆ, ಫಾಸ್ಟಾಗಿ ಏನು ಹೋಗ್ತಾ ಇಲ್ಲ. ಈಗ ಅವರೇ ಸಚಿವರಲ್ಲ, ಅವರೇ ಸಚಿವರು, ಪಶುಸಂಗೋಪನಾ ಸಚಿವರು ಅವರೇ. ಮುಂದುವರ್ಸಿ ಅಂತ ಹೇಳ್ತೀರಾ ಅವ್ರಿಗೆ? ಮುಂದುವರ್ಸೋಕ್ಕೆ 2 ವರ್ಷ ತೊಗೊಂಬಿಟ್ರು ಫೌಂಡೇಶನ್ ಹಾಕೋಕ್ಕೆ. ಅಲ್ಲ, 1,000 ಜನಕ್ಕೆ ಉದ್ಯೋಗ ಅಂದರೆ 1,000 ಕುಟುಂಬಕ್ಕೆ ಒಂದು ದಾರಿ ಆಗುತ್ತೆ. ಅದನ್ನು ಭಾಳ ಶರವೇಗದಲ್ಲಿ ಅದೇನು 100 ಕೋಟಿ ಅಂತರದ ಒಂದು ಅಂದಾಜು ವೆಚ್ಚದಲ್ಲಿ DPR ಆಗಿದೆ, ಅದನ್ನು ಅಷ್ಟೇ ಅವಧಿ ಒಳಗೆ ಮುಗಿಸ್ಬೇಕು ಅನ್ನೋ ಭಾವನೆ ಅವ್ರಿಗೆ ಬರಬೇಕು. ಯಾರು ಕೊಡಲಿ ಕೆಲಸನ. ಒಟ್ಟಲ್ಲಿ ನಮ್ಮ ತಾಲೂಕಿನಲ್ಲಿ ಏನು ರೈತ ಬೆಳೀತಾ ಇರ್ತಕ್ಕಂಥ ಮುಸ್ಕಿನ ಜೋಳಕ್ಕೆ ಉತ್ತಮವಾದಂಥ ಬೆಲೆ ಸಿಗಬೇಕು, ಉತ್ತಮವಾದಂಥ ಪಶು ಆಹಾರ ಉತ್ಪಾದನೆ ಆಗಬೇಕು, ಸಾವಿರಾರು ಕುಟುಂಬಗಳ ವಿದ್ಯಾವಂತರಿಗೆ ಅಲ್ಲಿ ಕೆಲಸ ಸಿಗಬೇಕು. ಇಷ್ಟೇ ನಮ್ಮದು. ಹೇಗೆ ಸರ್ ಲ್ಯಾಂಡ್ ಆರ್ಡರ್ ಪಿರಿಯಾಪಟ್ಟಣದಲ್ಲಿ? ಲ್ಯಾಂಡ್ ಆರ್ಡರು ಅದೇ ವೈಯಕ್ತಿಕ ದ್ವೇಷವನ್ನು ಮುಂದಿಟ್ಟುಕೊಂಡು ನಮ್ಮ ಕಾರ್ಯಕರ್ತರಿಗೆ ಹೆದರಿಸೋದು ಬೆದರಿಸೋದು ಮಾಡ್ತಾ ಇದ್ದಾರೆ. ಸುಮ್ಮನೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದ್ದಾರೆ. ನಾನು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಸುಮ್ಮನೆ ಅಧಿಕಾರಿಗಳ ಮೇಲೆ ಇಲ್ಲದ ಆರೋಪ ಮಾಡೋಕ್ಕೆ ಹೋಗೋದು ರಾಜಕಾರಣಿಗೆ ಶೋಭೆ ತರೋದಿಲ್ಲ. ಪೊಲೀಸ್ ಅಧಿಕಾರಿಗಳು ನ್ಯಾಯಯುತವಾಗಿ ಹೋಗ್ರಪ್ಪ, ನ್ಯಾಯಯುತವಾಗಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡ್ರಪ್ಪ ಅಂತ ಹೇಳಿದ್ರೆ ನ್ಯಾಯ ಕೊಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಎಷ್ಟೇ ಒತ್ತಡಗಳಿದ್ರೂ. ಅಲ್ಲ, ನೀವು MLA ಆಗಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು
ಬೇರೆ ಬೇರೆ ಅಬಕಾರಿ ಬೇರೆ 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 ವಿಚಾರಗಳಲ್ಲಿ ನಿಮ್ಮನ್ನು ಡಿಗ್ ಮಾಡ್ತಿದ್ದಾರಂತೆ ಅಂತ ಒಂದಷ್ಟು ಹುಡುಕ್ತಿದ್ದಾರೆ ಮಾದೇವ್ರವ್ರದ್ದು ಯಾವುದಾದ್ರೂ ಸಿಗುತ್ತಾ ಹಗರಣ ಅಂತ. ಹುಡುಕ್ತಾ ಇದ್ದಾರೆ. ಏನು ಇಟ್ಕೊಂಡಿದ್ದೀನಿ? ಏನೂ ಇಲ್ಲ, ಹುಡುಕ್ತಾ ಇದ್ದಾರೆ. ಕೇಸ್ ಹಾಕಿ ಅಂತ ಅಧಿಕಾರಿಗಳಿಗೆ ದಂಬಾಲ್ ಬಿದ್ದಿದ್ದಾರೆ. ಈ ಅಧಿಕಾರಿಗಳು ಏನು ಕೇಸ್ ಹಾಕ್ತಾರೆ ನನ್ನ ಮೇಲೆ? ನಾನು ಭ್ರಷ್ಟಾಚಾರ ಮಾಡ್ತಾಯಿದ್ರೆ, ಕಾನೂನು ವ್ಯಾಪ್ತಿ ಮೀರಿ ವ್ಯವಹಾರ ಮಾಡ್ತಾಯಿದ್ರೆ ನನ್ನನ್ನು ಟಾರ್ಗೆಟ್ ಮಾಡ್ಬೋದು. ಏನು ಟಾರ್ಗೆಟ್ ಮಾಡಲಿಕ್ಕೆ ನನ್ನಿಂದ ಆಗ್ತಾ ಇರ್ತಕ್ಕಂಥ ಲೋಪ ಏನಿದೆ? ಲೋಪ ಹುಡುಕೋದು ಸಿಗೋದಿಲ್ಲ. ನಮ್ಮಷ್ಟಕ್ಕೆ ನಾವು ವ್ಯವಹಾರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಭಾಳ ಸಾರಿ KDP ಮೀಟಿಂಗಲ್ಲೇ ಚರ್ಚೆ ಮಾಡಿದ್ದಾರೆ. ಏನದು ಸರ್? ಮಾಜಿ ಶಾಸಕನ ಇದನ್ನು ಯಾಕ್ರಿ ಬಂದ್ ಮಾಡಿಸಿಲ್ಲ ನೀವು? ಅವನೇನು ಸತ್ಯ ಹರಿಶ್ಚಂದ್ರ ಏನ್ರಿ ಅನ್ನೋ ಪ್ರಶ್ನೆಯೂ ಮಾಡಿದ್ದಾರೆ. ಅದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ದಿಟ್ಟತನದಿಂದ ಎದುರಿಸ್ಬೇಕು ಅಂತಕ್ಕಂಥ ಭಾವನೆ ಬಂದಿದೆ. ಎದುರಿಸ್ತಾರೆ ನಮ್ಮ ಕಾರ್ಯಕರ್ತರು. ಇದು ಮಾನವೀಯ ಸಂದೇಶದ ಜನವಾಹಿನಿ.